ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಭಾಗ 1 ಅದರಲ್ಲಿ ಬರುವಂತಹ ಮೂರನೇ ಅಧ್ಯಾಯ ಬಿಂದುವಿನ ಆಚೆಗೆ ಇಣುಕು ನೋಟ. ಈ ಒಂದು ಅಧ್ಯಾಯವನ್ನು ನಾವಿವತ್ತು ಸ್ಟಾರ್ಟ್ ಮಾಡೋಣ. ನೋಡ್ರಿ, ಯಾರಾದರೂ ನೋಡ್ತಿದ್ರೆ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ, ಹಾಗೂ ವಿಡಿಯೋ ಹೆಂಗೆ ಅನ್ನಿಸ್ತೆ ಅಂತ ಕಮೆಂಟ್ ಮಾಡಿರಿ. ನೋಡ್ರಿ ಏನೈತಿ ಒಂದು ಲೆಸನಲ್ಲಿ ಅಂತ. ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ಇಲ್ಲಿ ಸೋನುವಿನ ತಾಯಿ ಒಂದು ಆಟಿಕೆಯನ್ನು ಸಿದ್ಧಪಡಿಸುತ್ತಿದ್ದಳು. ಅವಳು ಒಂದು ಸ್ಕ್ರೂ ಸಹಾಯದಿಂದ 2 ತುಂಡುಗಳನ್ನು ಜೋಡಿಸಲು ಪ್ರಯತ್ನಿಸುತ್ತಿದ್ದಳು. ಸೋನು ತನ್ನ ತಾಯಿಯನ್ನು ಬಹಳ ಕುತೂಹಲದಿಂದ ಗಮನಿಸುತ್ತಿದ್ದನು. ಅವನು ತಾಯಿಗೆ ತುಂಡುಗಳನ್ನು ಜೋಡಿಸಲು ಸಾಧ್ಯವಾಗಲಿಲ್ಲ. ಸೋನು ಏಕೆ ಎಂದು ಕೇಳಿದನು. ಅವನ ತಾಯಿ ಸ್ಕ್ರೂನ ಗಾತ್ರ ಸೂಕ್ತವಾಗಿಲ್ಲ ಎಂದು ಹೇಳಿದಳು. ಸೋನುವಿನ ತಾಯಿ ಏನು ಮಾಡ್ತಿರ್ತಾಳೆ ಅಂತಂದರೆ, ಒಂದು ಹಳೇದು ಆಟಿಕೆ ಸಾಮಾನನ್ನು ಏನು ಮಾಡ್ತಿರ್ತಾಳೆ, ಅವಳ ಜೋಡಿಸಿ ಅದನ್ನು ರೆಡಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಿರ್ತಾಳೆ. ಇಲ್ಲಿ ಕಾಣಿಸ್ತೈತಿ. ಬೇರೆ ಬೇರೆ ಸ್ಕ್ರೂಗಳನ್ನು ಬಳಸ್ತಾಳೆ. ಸೈಜ್ ಯಾವುದು ಸೂಟ್ ಆಗ್ತದನೋ ಆ ಸೂಟ್ ಆಗುವಂತಹ ಸೈಜ್ನ ಸ್ಕ್ರೂನ ಯೂಸ್ ಮಾಡಿ ಇದನ್ನು ಜೋಡಿಸ್ತಾಳೆ. ಆದರೆ ಸೋನುವಿಗೆ ಏನಾಗ್ತದೆ, ಅವನಿಗೆಲ್ಲ ಸ್ಕ್ರೂನು ಒಂದೇ ರೀತಿ ಕಾಣ್ತಿರ್ತಾವೆ. ಅಂದರೆ ಸ್ಕ್ರೂಗಳ ಉದ್ದಗಳಲ್ಲಿ ವ್ಯತ್ಯಾಸ ಅವನ್ನ ಗಮನಿಸಂಗಿಲ್ಲ. ಅದಕ್ಕೆ ಅವ ಏನು ಮಾಡ್ತಾನಪ್ಪ ಅಂತಂದರೆ, ಸೂಕ್ಷ್ಮವಾಗಿ ನೋಡಿದಾಗ ಏನಾಗ್ತದೆ, ಈ ಸ್ಕ್ರೂಗಳ ಉದ್ದ ಮತ್ತು ಅಗಲಗಳಲ್ಲಿ ವ್ಯತ್ಯಾಸ ಇರೋದನ್ನು ಗಮನಿಸ್ತಾನೆ. ಅಂದ್ರೆ ನಾವು ಅದನ್ನು ನೋಡೋದಕ್ಕೂ ಅದರ ಅಳತೆಗೂ ಎಷ್ಟು ಡಿಫ್ರೆನ್ಸ್ ಇರ್ತದೆ ಅನ್ನೋದನ್ನು ಅವಂಗ ಗೊತ್ತಾಗ್ತದೆ. ಆ ಬೇಸ್ ಮೇಲೆ ಇಲ್ಲಿ ನಿಮ್ಗೆ ಒಂದಿಷ್ಟು ಕ್ವಶನ್ಸನ್ನು ಕೊಟ್ಟಿದ್ದಾರೆ. ನೋಡ್ರಿ ಅವ್ರಿಗೆ ಏನಂತ ಇಲ್ಲಿ ನೋಡ್ಬೋದು. ಇದು ಸ್ಕ್ರೂ ನೋಡಲಿಕ್ಕೆ ಈ ಒಂದು ಸ್ಕೇಲ್ ಯೂಸ್ ಮಾಡ್ಕೊಂಡಾಗ ನಮಗೇನು ಗೊತ್ತಾಗ್ತದೆ, 2ಕ್ಕಿಂತ ಹೆಚ್ಚು 3ಕ್ಕಿಂತ ಕಮ್ಮಿ ಇದೆ ಅಂತ ಗೊತ್ತಾಗ್ತದೆ. ಸೆಂಟಿಮೀಟರ್ಗಳಲ್ಲಿ ನಾವು ನೋಡ್ಬೇಕಂತಂದ್ರೆ 2 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ಗಳ ನಡುವೆ ಇದೆ. ಹಾಗೂ ಇಲ್ಲಿ ನೋಡ್ರಿ, ಇನ್ನು ಇದಕ್ಕಿಂತ ಸ್ವಲ್ಪ ಬೇರೆ ಸ್ಕೇಲನ್ನು ಯೂಸ್ ಮಾಡಿಕೊಂಡಾಗ ನಾವು 1 ಮತ್ತು 2 ಸೆಂಟಿಮೀಟರ್ಗೆ ಮತ್ತೊಂದು ಅರ್ಧ ಗೆರೆಯನ್ನು ಕೊಟ್ಟಿದ್ದಾರೆ. ಇದೇನು ಸೂಚಿಸ್ತದೆ, 1.5 ಸೆಂಟಿಮೀಟ್ರ್ ಅಥವಾ ಇದು 2.5 ಸೆಂಟಿಮೀಟ್ರನ್ನು ಸೂಚಿಸ್ತದೆ. ಇಲ್ಲಿ ನಾವು ಹೇಳ್ಬೋದು 2.5 ಸೆಂಟಿಮೀಟ್ರಿಗಿಂತ ಹೆಚ್ಚು 3 ಸೆಂಟಿಮೀಟ್ರಿಗಿಂತ ಕಡಿಮೆ ಇದೆ ಈ ಸ್ಕ್ರೂ ಅಂತ ನಾವು ಏನು ಮಾಡ್ಬೋದಪ್ಪ ಅಂತಂದ್ರೆ ಸ್ಕೇಲ್ ಬಳಸಿ ಹೇಳ್ಬೋದು. ಇನ್ನು ಇದಕ್ಕಿಂತ ಪ್ರಿಸೈಸಾಗಿ ಯಾವ ರೀತಿ ಹೇಳ್ಬೋದು ಅಂತಂದ್ರೆ, 2 ಮತ್ತು 3 ಸೆಂಟಿಮೀಟರ್ ಮಧ್ಯೆ 10 ಗೆರೆಗಳನ್ನು ನೀವು ನೋಡ್ಬೋದು. ಎಷ್ಟನೇ ಗೆರೆಗೆ ಇದು ಸ್ಕ್ರೂ ಇಲ್ಲೇ ನೋಡ್ರಿ, 1 2 3 4 5 6 7 ಅಂದ್ರೆ 10ರಲ್ಲಿ 7ನೇ ಭಾಗ. ಹೌದಾ? ಇದನ್ನು ನಾವು ಯಾವ ರೀತಿ ನೋಡ್ತೀವಿ ಅಂತಂದ್ರೆ 2 ಸೆಂಟಿಮೀಟ್ರ್ 10ನೇಯ 7 ಅಂತ ಓದ್ತೀವಿ ನಾವು ಇದನ್ನು. ಅಲ್ಲಿ ನಿಮಗಿಲ್ಲಿ ಇನ್ನೊಂದು ಸ್ಕ್ರೂ ಕೊಟ್ಟು ನಿಮಗೆ ಕ್ವಶನನ್ನು ಈಗ ಕೇಳಿದಾರೆ ಅವರ. ಅಂದರೆ ಈ ಸ್ಕ್ರೂ 3 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ಗಳ ನಡುವೆ ಅಂತ ನಾವು ಬರಿಬೋದು. ಹೌದಲ್ಲ? ಬರಿಬೋದು. ಇನ್ನೂ ಏನು ಮಾಡ್ಬೋದಪ್ಪ ಅಂತಂದ್ರೆ, ಇದು 3 ಸೆಂಟಿಮೀಟ್ರಿಗಿಂತ ಹೆಚ್ಚು 3.5 ಸೆಂಟಿಮೀಟ್ರಿಗಿಂತ ಕಡಿಮೆ ಅಂತ ಬರಿಬೋದು. 3 ಸೆಂಟಿಮೀಟರ್ಗಿಂತ ಹೆಚ್ಚು 3 ಸೆಂಟಿಮೀಟರ್ಗಿಂತ ಹೆಚ್ಚು ಹಾಗೂ 3.5 ಸೆಂಟಿಮೀಟ್ರಿಗಿಂತ ಇಲ್ಲಿದೆ 3.5 ಸೆಂಟಿಮೀಟ್ರಿಗಿಂತ ಕಡಿಮೆ. 3.5 ಅಂದರೆ 3 × 1/2 3.5 ಸೆಂಟಿಮೀಟರ್ಗಿಂತ ಕಡಿಮೆ. ಇನ್ನೂ ಪ್ರಿಸೈಸ್ ಆಗಿ ನೋಡ್ರಿ, ಇಲ್ಲಿ ಅಕ್ಯುರೇಟ್ ವ್ಯಾಲ್ಯೂ ನಾವು ಬರಿಬೋದು. ಹೆಂಗೆ ಬರಿಬೋದು, 3 ಆದಮೇಲೆ 2ನೇ ಗೆರೆಗಿದೆ. ಹೌದಾ? 3 ಆದಮೇಲೆ 2ನೇ ಗೆರೆ 10 ಭಾಗದಲ್ಲಿ 2ನೇ ಭಾಗ ಅಂತ 3 × 2/10 ಸೆಂಟಿಮೀಟರ್ ಅಂತ ನಾವಿಲ್ಲಿ ಬರಿಬಹುದು. ಇಲ್ಲಿ ನೋಡ್ರಿ, ಸ್ಕ್ರೂಗಳ ಉದ್ದವನ್ನು ನಿಖರವಾಗಿ ಅಳೆಯಲು ಯಾವ ಅಳತೆ ಪಟ್ಟಿ ನಿಮಗೆ ಸಹಾಯ ಮಾಡಿತು? ಈ 3ರಲ್ಲಿ ನನಗೆ ಹೆಚ್ಚು ಸಹಾಯ ಮಾಡೋದು ನಿಖರವಾದ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ನಮಗೆ ಯೂಸ್ ಆದಂತಹ ಸ್ಕ್ರೂ 3ನೇ ಅಳತೆ ಪಟ್ಟಿ ಅಂತ ಹೇಳ್ಬೋದು. 3ನೇ ಅಳತೆ ಪಟ್ಟಿ ನಮ್ಗೆ ಸಹಾಯ ಮಾಡಿತ್ತು. ಯಾಕಂತಂದ್ರೆ ಪ್ರತಿಯೊಂದು ಯೂನಿಟಲ್ಲಿ 10 ಗೆರೆಗಳಿರೋದ್ರಿಂದ ಅತ್ಯಂತ ಅಕ್ಯುರೇಟಾಗಿ ನಾವು ಸ್ಕ್ರೂನ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಈ 3ನೇ ಅಳತೆ ಪಟ್ಟಿ ನಮ್ಗೆ ಸಹಾಯ ಮಾಡ್ತದೆ.
ಸೊ 2.10⁷ ಸೆಂಟಿಮೀಟ್ರ್ ಇದರ ಅರ್ಥವೇನು ಅಂತ ನಮಗೆ ಕೇಳಾರ. ಮೊದಲನೇ ಸ್ಕ್ರೂನ ಉದ್ದ ಕೊಟ್ಟ. ಇದರ ಅರ್ಥ ಏನಪ್ಪ ಅಂದ್ರೆ 2 ಪೂರ್ಣ ಆಮೇಲೆ 10⁸ ಭಾಗ ಅಂತ ನಾವು ಇದನ್ನು ಪೂರ್ಣಾಂಕದ ಪದ್ಧತಿಯಲ್ಲಿ ಹೇಳ್ತೀವಿ. 2 ಅಂತಂದ್ರೆ 2 ಸೆಂಟಿಮೀಟ್ರ್, ಪೂರ್ಣ 2 ಸೆಂಟಿಮೀಟ್ರ್ ಮ್ಯಾಲೆ 10 ಗೆರೆ ಒಳಗೆ 7ನೇ ಗೆರೆ ಅಂತ ಇದು ಸೂಚಿಸ್ತದೆ. ಹೌದಲ್ಲ. ಸೊ ಇದನ್ನು ನಾವು ಈ ರೀತಿ ಅವ್ರು ಹೇಳಿದಾರೆ ನೋಡ್ರಿ. ಅಳತೆ ಪಟ್ಟಿಯಲ್ಲಿ ನೋಡಿದಂತೆ 2 ಅನುಕ್ರಮ ಸಂಖ್ಯೆಗಳ ನಡುವಿನ ಏಕಮಾನ ಉದ್ದವನ್ನು 10 ಸಮಭಾಗಗಳಾಗಿ ವಿಭಾಗಿಸಿದೆ. ಸೊ 2.10⁷ ಸೆಂಟಿಮೀಟ್ರ್ ಉದ್ದವನ್ನು ಪಡೆಯಲು ನಾವು 0ದಿಂದ 2ಕ್ಕೆ ಹೋಗಿ ನಂತರ 10⁻⁷ ಭಾಗವನ್ನು ತೆಗೆದುಕೊಳ್ಳುತ್ತೇವೆ. ಸ್ಕ್ರೂನ ಉದ್ದ 2 ಸೆಂಟಿಮೀಟ್ರ್ ಮತ್ತು 10⁷ ಸೆಂಟಿಮೀಟರ್. ಅದೇ ರೀತಿ ನಾವು 3.10⁷ ಸೆಂಟಿಮೀಟ್ರ್ ಉದ್ದವನ್ನು ಸಹ ಅರ್ಥೈಸಿಕೊಳ್ಳಬಹುದು. ಇದರ ಅರ್ಥ ಇಷ್ಟೇ, ಏನಪ್ಪ ಅಂತಂದರೆ 2 ಪೂರ್ಣ ಸೆಂಟಿಮೀಟ್ರ್ ಆಮೇಲೆ 10 ಭಾಗದಲ್ಲಿ 7ನೇ ಭಾಗವನ್ನು ಇದೇನು ಮಾಡ್ತದೆ, ಸೂಚಿಸ್ತದೆ. ಇನ್ನು ನೋಡ್ರಿ, ಸ್ಕ್ರೂಗಳನ್ನು ಅಳೆಯಲು ಮಾನಗಳನ್ನು ಸಣ್ಣ ಭಾಗಗಳಾಗಿ ಏಕೆ ವಿಭಾಗಿಸಿದೆ ಎಂಬುದನ್ನು ವಿವರಿಸಬಲ್ಲಿರ. ಸೊ ಎಷ್ಟು ನಾವು ವಿಭಾಗ ಮಾಡ್ತೀವಿ ಅಷ್ಟು ನಾವು ಅದರ ಅಕ್ಯುರೇಟ್ ಉದ್ದವನ್ನು ಕಂಡುಹಿಡಿಯಲಿಕ್ಕೆ ನಮಗೇನಾಗ್ತದೆ, ಅದು ಸಹಾಯಕ ಆಗ್ತದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡ್ರಿ, ಚಿತ್ರದಲ್ಲಿ ತೋರಿಸಿರುವ ವಸ್ತುಗಳ ಅಳತೆಗಳನ್ನು ಕಂಡುಹಿಡೀರಿ ಅಂತ ಇಲ್ಲಿ 3 ಚಿತ್ರಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿ ಎರೇಸರ್ ಕೊಟ್ಟಾರೆ ನೋಡ್ರಿ. ಇದರ ಅಳತೆಯನ್ನು ನೀವು ಆರಾಮ್ಸೆ ಕಂಡುಹಿಡಿಬೋದು. ಈಗ ಆಲ್ರೆಡಿ ನಿಮಗೆ ಅದ್ರ ಬಗ್ಗೆ ಗೊತ್ತಾಗಿದೆ ಯಾವ ರೀತಿ ಕಂಡುಹಿಡಿಯೋದಂತ. ಇಲ್ಲಿ ನೋಡ್ರಿ, 1 ಪೂರ್ಣ ಸೆಂಟಿಮೀಟ್ರ್, 2 ಪೂರ್ಣ ಸೆಂಟಿಮೀಟ್ರ್, ಆಮೇಲೆ 10 ಭಾಗದಾಗ 1 2 3 4 4ನೇ ಭಾಗಕ್ಕೆ ಇದ್ರ ಉದ್ದ ಇಲ್ಲಿಗೆ ಬರ್ತಾಯಿದೆ. ಅಂದ್ರೆ 2.10⁻⁷ ಎಷ್ಟು ನೋಡ್ರಿ, 4 ಸೆಂಟಿಮೀಟರ್ ಅಂತ ನಾವು ಈ ಒಂದು ಇರೇಸರ್ನ ಉದ್ದವನ್ನು ಬರಿಬೋದು. ಇನ್ನು ನೆಕ್ಸ್ಟ್ ಇಲ್ಲಿ ಶಾರ್ಪ್ನರ್ ಕೊಟ್ಟಾರ ನೋಡ್ರಿ. ಇದ್ರ ಉದ್ದವನ್ನು ನಾವು ಕಂಡುಹಿಡಿಯಬೇಕಾಗಿದೆ. 1 2 3 4 4 ಪೂರ್ಣ ಸೆಂಟಿಮೀಟ್ರ್ ಇದಾವೆ. ಆಮೇಲೆ 10ರಾಗ ಎಷ್ಟನೇ ಭಾಗ ಐತಿ, 5ನೇ ಭಾಗ ಐತಿ ಸೆಂಟಿಮೀಟರ್. ಈ 5/10 4 ಅಂದ್ರೆ 4 1/2 ಅಂತ ನಾವು ಬರಿಬೋದು. ಸೊ ಈ ರೀತಿಯೂ ಸಹ ನಾವೇನು ಮಾಡ್ಬೋದು ಅಂತಂದರೆ ಇದನ್ನು ಬರಿಬೋದು. ಇನ್ನು ನೆಕ್ಸ್ಟ್ ಡಯಾಗ್ರಾಮ್ ನೋಡ್ರಿ, ಇದು ಯಾವ ರೀತಿ ಐತೆ ಅಂತಂದ್ರೆ 1 ಪೂರ್ಣ ಐತಿ, 1 ಪೂರ್ಣಾಂಕ ಐತಿ, ಆಮೇಲೆ ಎಷ್ಟನೇ ಗೆರೆ ಇದೆ, 4ನೇ ಗೆರೆ ಇದೆ. 10⁻⁴ ಸೆಂಟಿಮೀಟ್ರ್ ಅಂತ ನಾವು ಈ ಒಂದು ಚಿತ್ರದ ಉದ್ದವನ್ನು ನಾವು ಈ ಒಂದು ಅಳತೆ ಪಟ್ಟಿಯ ಸಹಾಯದಿಂದ ನಾವು ಕಂಡುಹಿಡಿಬೋದು. ಸೊ ಈ ವಸ್ತುಗಳ ಅಳತೆಗಳನ್ನು ಕಂಡುಹಿಡಿದೀವಿ ನೋಡ್ರಿ. ಥ್ಯಾಂಕ್ ಯು.